ಮೇಲೆ ಇರುವವನು ನೋಡುತ್ತಲೇ ಇರುತ್ತಾನೆ. ನೀನು ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳುತ್ತೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ದುರ್ಯೋಧನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನಿಮ್ಮಿಂದ ಬೇರೆಯವರನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ ಅಂದರೆ ನೀವೇ ಬದಲಾಗಿ. ನಿಮ್ಮ ಬದಲಾವಣೆ ನಿಮಗಾಗಿಯೇ ಆಗಿರಬೇಕು. ಅರ್ಜುನ ಹೇಳುತ್ತಾನೆ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಕೃಷ್ಣ ಹೇಳುತ್ತಾನೆ, ಚಿಂತೆ ಯಾಕೆ ಕೃಷ್ಣ, ನಾನು ನಿನ್ನ ಜೊತೆ ಇರುವೆ. ಕೊಲ್ಲೋಕೆ ಅಂತ 100 ಜನ ಇದ್ರೆ ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ. ಕೃಷ್ಣನಿಗಾಗಿ ಕುಟುಂಬವನ್ನೇ ಬಿಟ್ಟು ಬಂದ ರುಕ್ಮಿಣಿಯ ಪ್ರೀತಿ ರುಕ್ಮಿಣಿ ಕೃಷ್ಣನ ಮದುವೆಯಾಯಿತು. ಕುಟುಂಬಕ್ಕಾಗಿ ತನ್ನ ಪ್ರೀತಿಯ ತ್ಯಾಗ ಮಾಡಿದ ರಾಧೆಯ ಪ್ರೀತಿ ಪ್ರೀತಿಗಾಗಿಯೇ ಉಳಿಯಿತು. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆ ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ಮುಂದೆ ನಡೆ. ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ಹೋರಾಟ. ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದು ಆಗೇ ತೀರುತ್ತೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಚಿಂತೆ ಬಿಡು, ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ಜೀವನವು ಮಹಾಭಾರತವಿದ್ದಂತೆ. ಕರ್ಣನಂತಹ ಗೆಳೆಯರನ್ನು ಆರಿಸಿ ಮತ್ತು ಕೃಷ್ಣನಂತಹ ಮಾರ್ಗದರ್ಶಕನನ್ನು ಕಂಡುಕೊಳ್ಳಿ. ಗೊಂದಲಕ್ಕೆ ಒಳಗಾದ ಮನಸ್ಸು ಬೆಳಕಿನಲ್ಲಿಯೂ ಕಳೆದು ಹೋಗುತ್ತೆ, ಆದರೆ ಶಾಂತ ಮನಸ್ಸು ಕತ್ತಲಲ್ಲಿಯೂ ತನ್ನ ದಾರಿಯನ್ನು ಕಳೆದುಕೊಳ್ಳುತ್ತದೆ. ಸಾಧ್ಯವಾದರೆ ಬೇರೆಯವರ ಕನಸುಗಳಿಗೆ ಮೆಟ್ಟಿಲುಗಳಾಗಿ, ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆಗಳಾಗಬೇಡಿ. ಕಷ್ಟ ಕೊಡು, ಆದರೆ ಕೊರಗುವಷ್ಟು ಬೇಡ. ಸುಖ ಕೊಡು, ಆದರೆ ನಿನ್ನನ್ನೇ ಮರೆಯುವಷ್ಟು ಬೇಡ. ಟೀಕೆಗಳಿಗೆ ನಮ್ಮ ಜೀವನ ನಡವಳಿಕೆ ವ್ಯಕ್ತಿತ್ವವೇ ಉತ್ತರ ಹೇಳಬೇಕೆ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ಭಗವಂತ, ನೀ ಮೆಚ್ಚಿದರೆ ಸಾಕಯ್ಯ, ಪರರನ್ನು ಮೆಚ್ಚಿಸುವ ಚಿಂತೆ ನನಗಿಲ್ಲ. ಅರ್ಧ ಸಂಬಂಧಗಳು ತಪ್ಪು ನಡವಳಿಕೆಯಿಂದ ಸತ್ತರೆ ಇನ್ನು ಅರ್ಧ ಸಂಬಂಧಗಳು ಅಹಂಕಾರದಿಂದ ಸಾಯುತ್ತವೆ. ಉಳಿಯುವವನೆಂದು ಉಳಿಯುವುದಿಲ್ಲ, ಬೆರೆಯುವವನೆಂದು ಅಳಿಯುವುದಿಲ್ಲ, ನೋವುಂಡವನೆಂದು ಮೆರೆಯುವುದಿಲ್ಲ, ನೆರವು ನೀಡಿದವನೆಂದು ಕರಗುವುದಿಲ್ಲ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದಲ್ಲಿ ಪ್ರೀತಿ ತಾನಾಗಿಯೇ ಬರುತ್ತೆ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇದ್ದ ಶ್ರೀಮಂತರಿಗಷ್ಟೇ ಬೆಲೆ ಕೊಡುತ್ತಾರೆ. ಒಳ್ಳೆ ಗುಣದಿಂದ ಮೇಲೆ ಬಂದವರು ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ. ಯೋಚಿಸಿದೆಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಒಂದು ಕನಸು ಕಂಡು ಚೂರು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿ ಆದಾಗ ನೀನು ಏನು ಎಂದು ಅರ್ಥ ಆಗೋದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯೋದು. ಸೂರ್ಯ ಚಂದ್ರರಂತೆ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು, ಆಗ ನಿನ್ನ ಬದುಕು ಧನ್ಯ. ಸಮಯವಿಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರುವುದಿಲ್ಲ. ಒಬ್ಬರನ್ನು ಮೂರ್ಖ ಮಾಡಿದೆ ಎಂದು ಸಂತೋಷ ಬೇಡ. ಅವನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಮೂರ್ಖನಾಗಿರುತ್ತಾನೆ. ಆದ್ದರಿಂದ ನಂಬಿಕೆ ಅನ್ನೋದು ಬಹಳ ದೊಡ್ಡದು. ಅದರಿಂದ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೆ ಏನೂ ಬೇಡ ಎನಿಸುವಂತೆ. ಎಲ್ಲರೂ ನನ್ನವರು ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರು ನನ್ನವರಲ್ಲ ಎನ್ನುವುದೇ ನಿಜವಾದ ಬದುಕು. ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕುತ್ತಾರೆ. ನೀನು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನೀನು ನಿನ್ನ ಗುರಿಯನ್ನು ಸಾಧಿಸುವ ನಂತರ ನಿನ್ನ ಗುರಿಯೇ ಅವರನ್ನು ಕೆಣಕುತ್ತೆ. ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಪ್ರಯತ್ನಿಸಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರ ಭಾವನೆಗಳನ್ನು ಹೇಳಲು ಸಾಧ್ಯವಿಲ್ಲ. ಸಮಯ ಬಂದಾಗ ಬೆಂಬಲ ಮತ್ತು ಪ್ರೀತಿಯನ್ನು ತೋರಿಸುವವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ, ಸ್ಥಾನಮಾನವನ್ನು ತೋರಿಸುವವರೊಂದಿಗೆ ಅಲ್ಲ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದ ಯಾವ ಸಂಬಂಧವೂ ಉಳಿಯಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯಲ್ಲ. ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತೆ. ಆತಂಕವು ನಮ್ಮನ್ನು ಸುತ್ತ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ.
ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯವಾಗಿದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.